ನೋಡಿ, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಜನರು ಸಂಪೂರ್ಣವಾಗಿ ಹೈರಾಣಾಗಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಬಳಿಕ ಇದೀಗ ಗ್ಯಾರಂಟಿಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಗೂ ಕೂಡ ಇದೀಗ ಬೇಸತ್ತು ಹೋಗಿದ್ದಾರೆ. ಚಳಿ ಯಾವುದು ಬಿಸಿಲನ್ನ ಲೆಕ್ಕಿಸದೆ ನ್ಯಾಯ ಬೆಲೆಗಳ ಅಂಗಡಿ ಮುಂದೆ ನಿಂತು ಸಾಲಿನ ಸರದಿಯಲ್ಲಿ ನಿಂತಿದ್ರು ಕೂಡ ನಮಗೆ ಸಮರ್ಪಕವಾಗಿ ಅಕ್ಕಿ ಪೂರೈಕೆ ಆಗ್ತಾ ಇಲ್ಲ ಅಂತಕ್ಕಂತಹ ಆಕ್ರೋಶದ ನುಡಿಗಳ ಜೊತೆಗೆ ರಾಜ್ಯ ಸರ್ಕಾರವನ್ನ ಶಾಪ ಕೋರ್ತಾ ಇದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಅನ್ನಭಾಗ್ಯದ ಅಕ್ಕಿಗಾಗಿ ಜನರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಸದ್ಯ ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಬೇಗೂರಿನ ರೇಷನ್ ಅಂಗಡಿಯ ಮುಂಭಾಗದ ದೃಶ್ಯ. ಇಲ್ಲಿಯ ಜನರು ಬೆಳಗಿನ ಜಾವ 3 ಗಂಟೆಯಿಂದಲೂ ಕೂಡ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಇಲ್ಲಿರುವಂತಹ ಸರ್ವರ್ ಸಮಸ್ಯೆ ಇವರಿಗೆ ಇದೀಗ ಅನ್ನಭಾಗ್ಯದ ಅಕ್ಕಿಯ ಸಂತಸವನ್ನು ಸಮಸ್ಯೆಯಾಗಿ ಪರಿವರ್ತನೆ ಮಾಡಿದೆ. ಜನರು ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಂತಿದ್ದಾರೆ. ಇಲ್ಲಿಯ ಸುತ್ತಮುತ್ತಲ ಜನರು ಕೂಡ ಬರೀ ಈ ರೇಷನ್ ಅಂಗಡಿ ವ್ಯಾಪ್ತಿ ಆದರೆ ಬೇರೆ ಊರಿನ ಜನರು ಕೂಡ ಇಲ್ಲಿ ಬಂದು ರೇಷನ್ ತಗೋತಾರೆ. ಇದರಿಂದ ಸಮಸ್ಯೆ ಆಗಿದೆ ಅನ್ನೋ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಬೆಳಗಿನ ಜಾವ 3 ಗಂಟೆಗೆ ಬಂದು ಇಲ್ಲಿ ಟೋಕನ್ ಪಡೆದು ತದನಂತರದಲ್ಲಿ ಅವರು ರೇಷನ್ ಅಕ್ಕಿ ಪಡೆಯುವಂತಹ ಪರಿಸ್ಥಿತಿ ಇದೆ. ಪದೇ ಸರ್ವರ್ ಸಮಸ್ಯೆ ಆಗ್ತಾ ಇರುವುದರಿಂದ ಅಧಿಕಾರಿಗಳು ಇದಕ್ಕೆ ಶಾಶ್ವತವಾದಂತಹ ಒಂದು ಪರಿಹಾರ ಕಂಡುಕೊಳ್ಳಲು ಎಲ್ಲೊಂದು ಕಡೆ ವಿಫಲ ಆಗಿದೆ. ಇದರ ನೇರ ಎಫೆಕ್ಟ್ ಏನಿದೆ ಇವತ್ತು ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆ. ಇಲ್ಲೇ ಬಹುತೇಕ ಜನರು ಬಡವರ್ಗದ ಜನರು ನಿತ್ಯದ ದುಡಿಮೆಯನ್ನ ನಂಬಿರೋರು ಇಲ್ಲಿ ಬೆಳಗ್ಗೆ ಬಂದು ಕ್ಯೂ ನಿಂತು ಸರ್ವರ್ ಸಮಸ್ಯೆಯಿಂದ ಇತ್ತ ಅಕ್ಕಿಯೂ ಸಿಗದೆ ಅತ್ತ ಅವರ ಕೆಲಸಕ್ಕೂ ಕೂಡ ಹೋಗಕ್ಕಾಗದೆ ಪರದಾಡುವಂತಹ ಸನ್ನಿವೇಶ ಇದೆ. ಈ ಸರ್ವರ್ ಸಮಸ್ಯೆಯಿಂದ ಪದೇ ಪದೇ ಆಗ್ತಾ ಇದೆ. ಇದು ಇವತ್ತು ನಿನ್ನೆದಲ್ಲ, ಪದೇ ಪದೇ ಆಗ್ತಾ ಇದ್ರು ಕೂಡ ಅದಕ್ಕೆ ಶಾಶ್ವತ ಆದಂತಹ ಒಂದು ಪರಿಹಾರ ಕಂಡುಕೊಳ್ಳುವಲ್ಲಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ವಿಫಲರಾದ್ರ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಈ ಬಗ್ಗೆ ಇಲ್ಲಿ ರೇಷನ್ ಅಂಗಡಿ ಮಾಲೀಕರಿದೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಈಗ ಎಷ್ಟು ಗಂಟೆಯಿಂದ ಈ ಕ್ಯೂ ನಿಂತಿದೆ ಸರ್? ಸಾಮಾನ್ಯವಾಗಿ ಎಷ್ಟು ಗಂಟೆಗೆ ಕ್ಯೂ ನಿಲ್ತಾರೆ ಸರ್? ಸರ್, ನಾವು ಜನಗಳಿಗೆ ಬೆಳಗ್ಗೆ 7 ಗಂಟೆಗೆ ಇಶ್ಯೂ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಈಗ ನಮ್ಮ ವೆಬ್ಸೈಟ್ ಓಪನ್ ಆಗೋದು ಅಷ್ಟೊತ್ತಿಗೆ ಜನ ಅವ್ರು ಬಂದು ನೈಟ್ 3 ಗಂಟೆ 4 ಗಂಟೆಗೆಲ್ಲ ನಿಂತ್ಕೊಬಿಡ್ದು. ನಾವು ಸಾಕಷ್ಟು ಸಲ ಹೇಳಿದೀವಿ ಅಷ್ಟೊತ್ತಿಗೆ ಬರಬೇಡಿ ಅಂತಾನೆ ಹೇಳ್ತೀವಿ. ನಾವು ಯಾರಿಗೂ ಬಂದು ನಿಂತ್ಕೊಳ್ಳಿ ಅಂತ ಹೇಳಲ್ಲ. ಎಲ್ರಿಗೂ ರೇಷನ್ ಸಿಗುತ್ತೆ, ಬಟ್ ಜನಕ್ಕೆ ಅಷ್ಟೊಂದು ತಗೊಳ್ಳೋ ಪೇಷನ್ಸ್ ಇಲ್ಲ. ಈಗ ಇಲ್ಲಿ ಯಾರನ್ನಾದ್ರೂ ಕೇಳಿ ಯಾರಿಗೂ ರೇಷನ್ ಸಿಕ್ಕಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ವಿಚಾರಿಸಿ. ಸಮಸ್ಯೆ ಏನಾಗಿರೋ ಸರ್? ಜನ ಯಾಕೆ ಅಕ್ಕಿಗೋಸ್ಕರ ಅವರದ ಹಕ್ಕು ಅವರಿಗೆ ಸಿಗ್ಬೇಕಾಗಿದೆ ಅಂತ ಅವ್ರ ಫಲಾನುಭವಿಗಳು ಅವ್ರು ಯಾಕೆ ಮುಂಜಾನೆ 3 ಗಂಟೆಗೆ ಬಂದು ಕ್ಯೂ ನಿಲ್ಲುವಂತ ಪರಿಸ್ಥಿತಿ ಯಾಕೆ ಬಂತು ಅಂತ? ಸರ್, ಈಗ ಎಲ್ಲಾ ಊರವರೆಗೂ ತಗೊಬಹುದು ಅಂತ ಒಂದು ರೇಷನ್ ಬಂದಿದೆ. ಅದಕ್ಕೆ ಜನ ಏನು ಈ ಊರವ್ರು ಬಿಟ್ಟು ಬೇರೆಯವರೆಲ್ಲ ಬರ್ತಾರೆ. ಬೇರೆಯವರೆಲ್ಲ ಬಂದಾಗ ನಮಗ್ ಸಿಗುತ್ತಾ ಇಲ್ಲೋ ಅಂತ ಪೇಷನ್ಸ್ ಇಲ್ಲ. ಲಾಸ್ಟ್ ಅಲ್ಲಿ ನಾವು ಕಾಯ್ತಾ ಕೂತಿರ್ತೀವಿ. ಈಗ ಲಾಸ್ಟ್ ಅಲ್ಲಿ ರೇಷನ್ ಇರುತ್ತೆ, ಜನ ಇರೋದಿಲ್ಲ, ಕಾಯ್ತಾ ಕೂತಿರ್ತೀವಿ. ಅವಾಗ ಬಂದು ತಗೊಳ್ಳಿ ನಾವು ಸಾಕಷ್ಟು ಸಲ ಹೇಳಿದೀವಿ. ಏನ್ ಅವ್ರಿಗೆ ಪೇಷನ್ಸ್ ಇರಲ್ಲ. ಪೇಷನ್ಸ್ ಜನರ ಮೇಲೆ ಬೊಟ್ಟು ಮಾಡೋದು ತಪ್ಪಾಗುತ್ತೆ. ಯಾಕೊತ್ತಾ, ಅವ್ರು 3 ಗಂಟೆಗೆ ಬಂದು ಕ್ಯೂ ನಿಂತು 8 ಗಂಟೆ ತನಕ ಕ್ಯೂ ನಿಂತು ಆಮೇಲೆ ಅಕ್ಕಿ ಸಿಕ್ಕಿಲ್ಲ ಅಂದ್ರೆ ಅವ್ರಿಗೆ ಪೇಷನ್ಸ್ ಇಲ್ಲ ಅಲ್ವಾ, ಅಥವಾ ಇಲ್ಲಿ ಸಮಸ್ಯೆಗೆ ಪರಿಹಾರ ಸಿಕ್ತಿಲ್ವಾ? ಸರ್, ಇಲ್ಲಿ ಸಮಸ್ಯೆಗೆ ಪರಿಹಾರ ಒಂದೇ, ಜನ ತಾಳ್ಮೆಯಿಂದ ವರ್ತಿಸಬೇಕು ಅವ್ರಿಗೂ ಒಂದು. ಆಮೇಲೆ ಸರ್ವರ್ ಸಮಸ್ಯೆನೂ ಸ್ವಲ್ಪ ಇದೆ, ಅದು ಸಾಲ್ವ್ ಆಗುತ್ತೆ. ಅದಕ್ಕೆ ನಾವು ಬೆಳಗ್ಗೆ ಸರ್ವರ್ ಇಲ್ಲ ಸಂಜೆನೂ ಕೊಡ್ತೀವಿ. ನಾವು ಹೇಳ್ತೀವಿ, ನಾವು ಒಂದು ದಿವಸಕ್ಕೆ ಒಂದು 300 ಟೋಕನ್ ಇಶ್ಯೂ ಮಾಡ್ತೀವಿ. 300 ಜನಕ್ಕೆ ಖಂಡಿತವಾಗೂ ಕೊಡ್ತೀವಿ. ಯಾರನ್ನೂ ವಾಪಸ್ ಕಳ್ಸೋದಿಲ್ಲ. ಈಗ ಟೋಕನ್ ಇವತ್ತು ತಗೊಂಡೋಗಿರೋ ನಾಳೆನೂ ಬರೋದುಂಟು, ನಾಳಿದ್ದು ಬರೋದುಂಟು. ಅವಾಗ ಏನಾಗುತ್ತೆ, ಇಲ್ಲಿನ ಜನಗಳು ಇವಾಗ ನಿಂತಿರೋರು ನೆನ್ನೆ ತಗೊಂಡಿರೋ ಟೋಕನ್ ಅವ್ರು ಬರ್ತಾರೆ, ಅವಾಗ ಸ್ವಲ್ಪ ಸಮಸ್ಯೆ ಆಗ್ತವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಅವರು ಕೂಡ ಶಾಶ್ವತ ಪರಿಹಾರ ಕೊಡಬೇಕಾಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಬಡವರ್ಗದ ಜನರ ಬಡವರ ಕೂಗು ಏನಿದೆ ಮೇಲಿನ ಹಂತದಲ್ಲಿರುವಂತಹ ಅಧಿಕಾರಿಗಳಿಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ ಇವರಿಗೆ ಈ ಒಂದು ಅಕ್ಕಿ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನೇ ಅವರು 1 ತಿಂಗಳು ಈ ಒಂದು ಅಕ್ಕಿಯಿಂದನೇ ಅವರು ಕೂಡ ಲೈಫ್ ಅನ್ನು ಲೀಡ್ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಬಡವರ್ಗದ ಕೂಗೇನಿದೆ ಮೇಲೆ ಇರುವಂತಹ ಅಧಿಕಾರಿಗಳಿಗೆ ಅದ್ಯಾವಾಗ ಅರ್ಥ ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ. ನೋಡಿ, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಜನರು ಸಂಪೂರ್ಣವಾಗಿ ಹೈರಾಣಾಗಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಬಳಿಕ ಇದೀಗ ಗ್ಯಾರಂಟಿಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಗೂ ಕೂಡ ಇದೀಗ ಬೇಸತ್ತು ಹೋಗಿದ್ದಾರೆ. ಚಳಿ ಯಾವುದು ಬಿಸಿಲನ್ನ ಲೆಕ್ಕಿಸದೆ ನ್ಯಾಯ ಬೆಲೆಗಳ ಅಂಗಡಿ ಮುಂದೆ ನಿಂತು ಸಾಲಿನ ಸರದಿಯಲ್ಲಿ ನಿಂತಿದ್ರು ಕೂಡ ನಮಗೆ ಸಮರ್ಪಕವಾಗಿ ಅಕ್ಕಿ ಪೂರೈಕೆ ಆಗ್ತಾ ಇಲ್ಲ ಅಂತಕ್ಕಂತಹ ಆಕ್ರೋಶದ ನುಡಿಗಳ ಜೊತೆಗೆ ರಾಜ್ಯ ಸರ್ಕಾರವನ್ನ ಶಾಪ ಕೋರ್ತಾ ಇದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ.
ಅನ್ನಭಾಗ್ಯದ ಅಕ್ಕಿಗಾಗಿ ಜನರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಸದ್ಯ ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಬೇಗೂರಿನ ರೇಷನ್ ಅಂಗಡಿಯ ಮುಂಭಾಗದ ದೃಶ್ಯ. ಇಲ್ಲಿಯ ಜನರು ಬೆಳಗಿನ ಜಾವ 3 ಗಂಟೆಯಿಂದಲೂ ಕೂಡ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಇಲ್ಲಿರುವಂತಹ ಸರ್ವರ್ ಸಮಸ್ಯೆ ಇವರಿಗೆ ಇದೀಗ ಅನ್ನಭಾಗ್ಯದ ಅಕ್ಕಿಯ ಸಂತಸವನ್ನು ಸಮಸ್ಯೆಯಾಗಿ ಪರಿವರ್ತನೆ ಮಾಡಿದೆ. ಜನರು ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಂತಿದ್ದಾರೆ. ಇಲ್ಲಿಯ ಸುತ್ತಮುತ್ತಲ ಜನರು ಕೂಡ ಬರೀ ಈ ರೇಷನ್ ಅಂಗಡಿ ವ್ಯಾಪ್ತಿ ಆದ್ರೆ ಬೇರೆ ಊರಿನ ಜನರು ಕೂಡ ಇಲ್ಲಿ ಬಂದು ರೇಷನ್ ತಗೋತಾರೆ, ಇದರಿಂದ ಸಮಸ್ಯೆ ಆಗಿದೆ ಅನ್ನೋ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಬೆಳಗಿನ ಜಾವ 3 ಗಂಟೆಗೆ ಬಂದು ಇಲ್ಲಿ ಟೋಕನ್ ಪಡೆದು ತದನಂತರದಲ್ಲಿ ಅವರು ರೇಷನ್ ಅಕ್ಕಿ ಪಡೆಯುವಂತಹ ಪರಿಸ್ಥಿತಿ ಇದೆ. ಪದೇ ಸರ್ವರ್ ಸಮಸ್ಯೆ ಆಗ್ತಾ ಇರುವುದರಿಂದ ಅಧಿಕಾರಿಗಳು ಇದಕ್ಕೆ ಶಾಶ್ವತವಾದಂತಹ ಒಂದು ಪರಿಹಾರ ಕಂಡುಕೊಳ್ಳಲು ಎಲ್ಲೊಂದು ಕಡೆ ವಿಫಲ ಆಗಿದೆ. ಇದರ ನೇರ ಎಫೆಕ್ಟ್ ಏನಿದೆ ಇವತ್ತು ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆ. ಇಲ್ಲಿಯ ಬಹುತೇಕ ಜನರು ಬಡವರ್ಗದ ಜನರು, ನಿತ್ಯದ ದುಡಿಮೆಯನ್ನ ನಂಬಿರೋರು ಇಲ್ಲಿ ಬೆಳಗ್ಗೆ ಬಂದು ಕ್ಯೂ ನಿಂತು ಸರ್ವರ್ ಸಮಸ್ಯೆಯಿಂದ ಇತ್ತ ಅಕ್ಕಿಯೂ ಸಿಗದೆ ಅತ್ತ ಅವರ ಕೆಲಸಕ್ಕೂ ಕೂಡ ಹೋಗಕ್ಕಾಗದೆ ಪರದಾಡುವಂತಹ ಸನ್ನಿವೇಶ ಇದೆ. ಈ ಸರ್ವರ್ ಸಮಸ್ಯೆಯಿಂದ ಪದೇ ಪದೇ ಆಗ್ತಾ ಇದೆ. ಇದು ಇವತ್ತು ನಿನ್ನೆದಲ್ಲ, ಪದೇ ಪದೇ ಆಗ್ತಾ ಇದ್ರು ಕೂಡ ಅದಕ್ಕೆ ಶಾಶ್ವತವಾದಂತಹ ಒಂದು ಪರಿಹಾರ ಕಂಡುಕೊಳ್ಳುವಲ್ಲಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ವಿಫಲರಾದ್ರ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಈ ಬಗ್ಗೆ ಇಲ್ಲಿ ರೇಷನ್ ಅಂಗಡಿ ಮಾಲೀಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಈಗ ಎಷ್ಟು ಗಂಟೆಯಿಂದ ಈ ಕ್ಯೂ ನಿಂತಿದೆ ಸರ್? ಸಾಮಾನ್ಯವಾಗಿ ಎಷ್ಟು ಗಂಟೆಗೆ ಕ್ಯೂ ನಿಲ್ತಾರೆ ಸರ್? ಸರ್, ನಾವು ಜನಗಳಿಗೆ ಬೆಳಗ್ಗೆ 7 ಗಂಟೆಗೆ ಇಶ್ಯೂ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಈಗ ನಮ್ಮ ವೆಬ್ಸೈಟ್ ಓಪನ್ ಆಗೋದು ಅಷ್ಟೊತ್ತಿಗೆ ಜನ ಅವ್ರು ಬಂದು ನೈಟ್ 3 ಗಂಟೆ 4 ಗಂಟೆಗೆಲ್ಲ ನಿಂತ್ಕೊಬಿಡ್ತಾರೆ. ನಾವು ಸಾಕಷ್ಟು ಸಲ ಹೇಳಿದೀವಿ ಅಷ್ಟೊತ್ತಿಗೆ ಬರಬೇಡಿ ಅಂತಾನೆ ಹೇಳ್ತೀವಿ. ನಾವು ಯಾರಿಗೂ ಬಂದು ನಿಂತ್ಕೊಳ್ಳಿ ಅಂತ ಹೇಳಲ್ಲ. ಎಲ್ರಿಗೂ ರೇಷನ್ ಸಿಗುತ್ತೆ, ಬಟ್ ಜನಕ್ಕೆ ಅಷ್ಟೊಂದು ತಗೊಳ್ಳೋ ಪೇಷನ್ಸ್ ಇಲ್ಲ. ಈಗ ಇಲ್ಲಿ ಯಾರನ್ನಾದ್ರು ಕೇಳಿ, ಯಾರಿಗ ರೇಷನ್ ಸಿಕ್ಕಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ನೀವು ವಿಚಾರಿಸಿ. ಸಮಸ್ಯೆ ಏನಾಗಿರೋ ಸರ್? ಜನ ಯಾಕೆ ಅಕ್ಕಿಗೋಸ್ಕರ ಅವರದ ಹಕ್ಕು ಅವರಿಗೆ ಸಿಗ್ಬೇಕಾಗಿದೆ ಅಂತ ಅವ್ರ ಫಲಾನುಭವಿಗಳು ಅವ್ರು ಯಾಕೆ ಮುಂಜಾನೆ 3 ಗಂಟೆಗೆ ಬಂದು ಕ್ಯೂ ನಿಲ್ಲುವಂತ ಪರಿಸ್ಥಿತಿ ಯಾಕೆ ಬಂತು ಅಂತ? ಸರ್, ಈಗ ಎಲ್ಲಾ ಊರವರೆಗೂ ತಗೊಬಹುದು ಅಂತ ಒಂದು ರೇಷನ್ ಬಂದಿದೆ. ಅದಕ್ಕೆ ಜನ ಏನು ಈ ಊರವ್ರು ಬಿಟ್ಟು ಬೇರೆಯವರೆಲ್ಲ ಬರ್ತಾರೆ. ಬೇರೆಯವರೆಲ್ಲ ಬಂದಾಗ ನಮಗ್ ಸಿಗುತ್ತೋ ಇಲ್ಲೋ ಅಂತ ಪೇಷನ್ಸ್ ಇಲ್ಲ. ಲಾಸ್ಟ್ ಅಲ್ಲಿ ನಾವು ಕಾಯ್ತಾ ಕೂತಿರ್ತೀವಿ. ಈಗ ಲಾಸ್ಟ್ ಅಲ್ಲಿ ರೇಷನ್ ಇರುತ್ತೆ, ಜನ ಇರೋದಿಲ್ಲ, ಕಾಯ್ತಾ ಕೂತಿರ್ತೀವಿ. ಅವಾಗ ಬಂದು ತಗೊಳ್ಳಿ ಅಂತ ನಾವು ಸಾಕಷ್ಟು ಸಲ ಹೇಳಿದೀವಿ. ಏನ್ ಅವ್ರಿಗೆ ಪೇಷನ್ಸ್ ಇರಲ್ಲ. ಜನ ಪೇಷನ್ಸ್ ಜನರ ಮೇಲೆ ಬುಟ್ಟು ಮಾಡೋ ತಪ್ಪಾಗುತ್ತೆ. ಯಾಕೊತ್ತಾ, ಅವ್ರು 3 ಗಂಟೆಗೆ ಬಂದು ಕ್ಯೂ ನಿಂತು 8 ಗಂಟೆ ತನಕ ಕ್ಯೂ ನಿಂತು ಆಮೇಲೆ ಅಕ್ಕಿ ಸಿಕ್ಕಿಲ್ಲ ಅಂದ್ರೆ ಅವ್ರಿಗೆ ಪೇಷನ್ಸ್ ಇಲ್ಲ ಅನ್ವಾ, ಅಥವಾ ಇಲ್ಲಿ ಸಮಸ್ಯೆಗೆ ಪರಿಹಾರ ಸಿಕ್ತಿಲ್ವಾ? ಸರ್, ಇಲ್ಲಿ ಸಮಸ್ಯೆಗೆ ಪರಿಹಾರ ಒಂದೇ, ಜನ ತಾಳ್ಮೆಯಿಂದ ವರ್ತಿಸಬೇಕು. ಅವ್ರಿಗೂ ಒಂದು. ಆಮೇಲೆ ಸರ್ವರ್ ಸಮಸ್ಯೆನೂ ಸ್ವಲ್ಪ ಇದೆ, ಅದು ಸಾಲ್ವ್ ಆಗುತ್ತೆ. ಅದಕ್ಕೆ ನಾವು ಬೆಳಗ್ಗೆ ಸರ್ವರ್ ಇಲ್ಲ ಸಂಜೆನೂ ಕೊಡ್ತೀವಿ. ನಾವು ಹೇಳ್ತೀವಿ, ನಾವು ಒಂದು ದಿವಸಕ್ಕೆ 300 ಟೋಕನ್ ಇಶ್ಯೂ ಮಾಡ್ತೀವಿ. 300 ಜನಕ್ಕೆ ಖಂಡಿತವಾಗೂ ಕೊಟ್ಟೇ ಕೊಡ್ತೀವಿ. ಯಾರನ್ನೂ ವಾಪಸ್ ಕಳ್ಸೋದಿಲ್ಲ. ಈಗ ಟೋಕನ್ ಇವತ್ತು ತಗೊಂಡೋಗಿರೋ ನಾಳೆನೂ ಬರೋದುಂಟು, ನಾಳಿದ್ದು ಬರೋದುಂಟು. ಅವಾಗ ಏನಾಗುತ್ತೆ, ಇಲ್ಲಿನ ಜನಗಳು ಇವಾಗ ನಿಂತಿರೋರು ನೆನ್ನೆ ತಗೊಂಡಿರೋ ಟೋಕನ್ ಅವ್ರು ಬರ್ತಾರೆ, ಅವಾಗ ಸ್ವಲ್ಪ ಸಮಸ್ಯೆ ಆಗ್ತವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಅವರು ಕೂಡ ಶಾಶ್ವತ ಪರಿಹಾರ ಕೊಡಬೇಕಾಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಬಡವರ್ಗದ ಜನರ ಬಡವರ ಕೂಗೆ ಏನಿದೆ ಮೇಲಿನ ಹಂತದಲ್ಲಿರುವಂತಹ ಅಧಿಕಾರಿಗಳಿಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ ಅಂತ ನನಗೆ ಕಾಣಿಸುತ್ತೆ. ಯಾಕಂದ್ರೆ ಇವರಿಗೆ ಈ ಒಂದು ಅಕ್ಕಿ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನೇ ಅವರು 1 ತಿಂಗಳು ಈ ಒಂದು ಅಕ್ಕಿಯಿಂದನೇ ಅವರು ಕೂಡ ಲೈಫ್ ಅನ್ನು ಲೀಡ್ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಬಡವರ್ಗದ ಕೂಗೇನಿದೆ ಮೇಲೆ ಇರುವಂತಹ ಅಧಿಕಾರಿಗಳಿಗೆ ಅದ್ಯಾವಾಗ ಅರ್ಥ ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ.